ಹಾಯ್ ಫ್ರೆಂಡ್ಸ್, ಎಲ್ಲ ಇನ್ವೆಸ್ಟರ್ಸ್ಗೂ ಒಂದು ಕ್ವಶನ್ ಯಾವಾಗಲೂ ಇರುತ್ತೆ. ಇನ್ವೆಸ್ಟ್ ಮಾಡೋಕೆ ಸರಿಯಾದ ದಾರಿ ಯಾವುದು? ನಾವು ತಿಂಗಳಿಗೆ 500 ಅಥವಾ 5,000ದಂತಹ ಚಿಕ್ಕ ಅಮೌಂಟ್ ಅನ್ನ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡಬೇಕಾ? ಅದಕ್ಕೆ ನಾವು SIP ಅಂತ ಕರಿತೀವಿ. ಅಥವಾ ನಮ್ಮ ದುಡ್ಡನ್ನ ಸೇವ್ ಮಾಡಿ 5 ಲಕ್ಷ 10 ಲಕ್ಷ ರೂಪಾಯಿದಂತಹ ದೊಡ್ಡ ಅಮೌಂಟ್ ಅನ್ನ ಸರಿಯಾದ ಟೈಮ್ಗೆ ಒಟ್ಟಿಗೆ ಇನ್ವೆಸ್ಟ್ ಮಾಡಬೇಕಾ? ಇದಕ್ಕೆ ನಾವು ಲಂಸಮ್ ಅಂತ ಕರಿತೀವಿ. ಇನ್ವೆಸ್ಟ್ ಮಾಡೋಕೆ ಸರಿಯಾದ ದಾರಿ ಯಾವುದು? SIP ನ ಅಥವಾ ಲಂಸಮ್? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ನಿಮಗೆ ಕ್ಲಿಯರ್ ಆಗಿ ಆನ್ಸರ್ ಸಿಗುತ್ತೆ. ಇನ್ವೆಸ್ಟ್ ಮಾಡೋಕೆ ರೈಟ್ ಟೈಮ್ ಯಾವಾಗ ಮತ್ತೆ ಯಾವ ಸ್ಟ್ರಾಟಜಿ ಯಾರಿಗೆ ವರ್ಕ್ ಆಗುತ್ತೆ, ಇದರ ಜೊತೆಗೆ ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇದನ್ನ ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳು ಮತ್ತೆ ಸ್ಟೋರಿಗಳ ಮೂಲಕ ಅರ್ಥ ಮಾಡಿಸ್ತೇನೆ. ಇವತ್ತು ನಾನು ನಿಮಗೆ 3 ಸ್ಟೋರಿಗಳನ್ನ ಹೇಳ್ತೀನಿ. ಇದರ ಮೂಲಕ ನಾವು ಈ 2 ಇನ್ವೆಸ್ಟ್ಮೆಂಟ್ ಮೆಥಡ್ ಗಳ ಬಗ್ಗೆ ಡಿಫರೆಂಟ್ ಆಂಗಲ್ ಅಲ್ಲಿ ಅನಲೈಸ್ ಮಾಡಬಹುದು. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಕೊನೆ ತನಕ ನೋಡಿ. ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ಯಾವ ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ, SIP ನ ಅಥವಾ ಲಂಸಮ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದು 1992ರ ಮಾತು. ಲಕ್ಕಿ ಮತ್ತೆ ಮೋಂಡಿ ಇಬ್ರು ಫ್ರೆಂಡ್ಸ್. ಅವರಿಗೆ ಮದುವೆಯಾಗಿತ್ತು. ಇಬ್ರು 1-2 ವರ್ಷಗಳಿಂದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ರು. ಒಂದು ದಿನ ಅವರ ಕಂಪನಿಯಿಂದ ಅವರಿಗೆ ಬೋನಸ್ ಸಿಗುತ್ತೆ. ಮೋಂಡಿ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ದ. ಸ್ಟಾಕ್ ಮಾರ್ಕೆಟ್ ಹೇಗೆ ಸ್ಪೀಡ್ ಆಗಿ ಬೆಳೀತಾ ಇದೆ ಮತ್ತೆ ಇದರಿಂದ ತುಂಬಾ ಜನ ದುಡ್ಡು ಮಾಡ್ಕೊಂಡು ಶ್ರೀಮಂತರಾಗ್ತಾ ಇದ್ದಾರೆ. ಅವನು ತಕ್ಷಣ ತನ್ನ ಬ್ರೋಕರ್ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಆ ಫ್ರೆಂಡ್ ವಿಡಿಯೋಕಾನ್ ಕಂಪನಿಯ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಲಹೆಯನ್ನು ಕೊಡ್ತಾನೆ. ಅದರ ಶೇರ್ ಪ್ರೈಸ್ ಮೊದಲು 8 ರೂಪಾಯಿ ಇತ್ತು, ಆದ್ರೆ ಈಗ 50 ರೂಪಾಯಿ ಆಗಿದೆ. ಅವನ 1 ಲಕ್ಷ ರೂಪಾಯಿ ಕೆಲವೇ ತಿಂಗಳಲ್ಲಿ 2-3 ಪಟ್ಟು ಗ್ರೋ ಆಗಬಹುದು. ಅದಕ್ಕಾಗಿ ಮೋಂಡಿ ತನ್ನ ಮೊದಲ ಇನ್ವೆಸ್ಟ್ಮೆಂಟ್ ಅನ್ನ ವಿಡಿಯೋಕಾನ್ ಕಂಪನಿಯ ಸ್ಟಾಕ್ ಅಲ್ಲಿ ಮಾಡ್ತಾನೆ. ಅಲ್ಲಿ ಅವನು 1 ಲಕ್ಷ ರೂಪಾಯಿಯನ್ನ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾನೆ, ಅಂದ್ರೆ ಲಂಸಮ್ ಇನ್ವೆಸ್ಟ್ಮೆಂಟ್. ಈ ವಿಷಯವನ್ನ ಅವನು ತನ್ನ ಫ್ರೆಂಡ್ ಲಕ್ಕಿಗೂ ಹೇಳ್ತಾನೆ. ಲಕ್ಕಿಗೆ 50 ರೂಪಾಯಿ ಪ್ರೈಸ್ ಅಲ್ಲಿ ಇದ್ದಾಗ ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಮತ್ತೆ ಈಗ ಅದು 55 ರೂಪಾಯಿಗೆ ರೀಚ್ ಆಗಿದೆ. ಆದ್ರೆ ಲಕ್ಕಿಗೆ ಇದರಲ್ಲಿ ಸ್ವಲ್ಪ ಗಲಿಬಿಲಿ ಆಗುತ್ತೆ. ಅದಕ್ಕಾಗಿಯೇ ಅವನು ಕೆಲವೊಂದು ಇನ್ವೆಸ್ಟ್ಮೆಂಟ್ ಬುಕ್ ಗಳನ್ನ ರೀಡ್ ಮಾಡ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡು ಅವನೊಂದು ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡೋಕೆ ಡಿಸೈಡ್ ಮಾಡ್ತಾನೆ. ಲಕ್ಕಿ ಅಲ್ಲಿ 1,000 ರೂಪಾಯಿಯನ್ನ SIP ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಅವನೊಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಸೆಟ್ ಮಾಡ್ತಾನೆ. ಅದರ ರಿಟರ್ನ್ ಸಾಮಾನ್ಯವಾಗಿರುತ್ತೆ. ಆದ್ರೆ ಇನ್ನೊಂದ್ ಕಡೆ ಮೋಂಡಿಗೆ ತನ್ನ ಸ್ಟಾಕ್ ಬಹಳಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನ ನೋಡಿ ಅವನು ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಲಕ್ಕಿಯನ್ನ ನೋಡಿ ಅವನು ತನ್ನ 2ನೇ ಇನ್ವೆಸ್ಟ್ಮೆಂಟ್ ಅನ್ನ ಬೇಗನೆ ಮಾಡ್ತಾನೆ. ಅದು 2 ಲಕ್ಷ ರೂಪಾಯಿ ಮ್ಯೂಚುವಲ್ ಫಂಡ್ ಅಲ್ಲಿ. ಇಲ್ಲಿಯೂ ಅವನು ಒಂದೇ ಸರಿ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ. ಮೋಂಡಿ ಇಲ್ಲಿವರೆಗೂ ಟೋಟಲ್ 3 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿರ್ತಾನೆ. 1 ಲಕ್ಷವನ್ನ ಸ್ಟಾಕ್ ಅಲ್ಲಿ ಮತ್ತೆ 2 ಲಕ್ಷವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ. ಮತ್ತು ಲಕ್ಕಿ ಕೇವಲ 1,000 ರೂಪಾಯಿ ಮಂತ್ಲಿ SIP ಅನ್ನ ಮಾಡ್ಕೊಂಡು ಒಂದು ಸಿಂಪಲ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಸೆಟ್ ಮಾಡಿರ್ತಾನೆ. ಮೋಂಡಿ SIP ಅನ್ನ ಸೆಟ್ ಮಾಡೋದಿಲ್ಲ, ಯಾಕಂದ್ರೆ ಅವನಿಗೆ ಅನ್ಸುತ್ತೆ ಒಂದು ಸರಿ SIP ಅನ್ನ ಸೆಟ್ ಮಾಡಿದ್ರೆ EMI ತರ ಯಾವಾಗ್ಲೂ ಅದು ನಮ್ಮ ಬ್ಯಾಂಕ್ ಇಂದ ಕಟ್ ಆಗ್ತಾನೆ ಇರುತ್ತೆ. ಮತ್ತೆ ಸ್ನೇಹಿತರೆ, ಕಮಿಟ್ಮೆಂಟ್ ಯಾರಿಗೆ ಇಷ್ಟ ನೀವೇ ಹೇಳಿ? ನಮ್ಮ ಫ್ಯೂಚರ್ ಅಲ್ಲಿ ದುಡ್ಡು ಇರುತ್ತೋ ಇಲ್ವೋ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆದ್ರೆ ಇನ್ನೊಂದ್ ಕಡೆ ಲಕ್ಕಿಗೆ SIP ಅನ್ನ ನಮಗೆ ಬೇಕಾದಾಗ ಸ್ಟಾಪ್ ಮಾಡಬಹುದು. ಮತ್ತೆ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತೀವೋ ಅದು ಗ್ರೋ ಆಗ್ತಾನೆ ಇರುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂದೆ 2017ಕ್ಕೆ ಬರೋಣ. ಇಲ್ಲಿ ಇಬ್ಬರು ರಿಟೈರ್ ಆದಾಗ ಮೋಂಡಿ ಯಾವ ಸ್ಟಾಕ್ ಅಲ್ಲಿ ಮೊದಲ ಇನ್ವೆಸ್ಟ್ಮೆಂಟ್ ಮಾಡಿದ್ನೋ ಅದು ಈಗ ಪೆನಿ ಸ್ಟಾಕ್ ಆಗಿದೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಅಂದ್ರೆ 1992ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ನಡೀತಾ ಇತ್ತು. ಆಗ ಅದೊಂದು ಹಾಟ್ ಸ್ಟಾಕ್ ಆಗಿತ್ತು. ಶಾರ್ಟ್ ಟೈಮ್ ಅಲ್ಲಿ ಅದರಿಂದ ತುಂಬಾ ಜನರು ಪ್ರಾಫಿಟ್ ಮಾಡಿದ್ರು. ಆದ್ರೆ ಈಗ ಆ ಸ್ಟಾಕ್ 0 ಆಗಿ ಉಳಿದಿದೆ. ಮತ್ತೆ ಅವನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ 2 ಲಕ್ಷ ರೂಪಾಯಿ ಆ ಟೈಮ್ ಅಲ್ಲಿ ಸೆನ್ಸೆಕ್ಸ್ 4200 ಪಾಯಿಂಟ್ ಅಲ್ಲಿ ಇತ್ತು. ಮತ್ತೆ 2017ರ ಹೊತ್ತಿಗೆ ಸೆನ್ಸೆಕ್ಸ್ 29,000 ಪಾಯಿಂಟ್ ಗೆ ತಲುಪಿತ್ತು. ಅಂದ್ರೆ ಇದರಿಂದ ಅವನ ಇನ್ವೆಸ್ಟ್ಮೆಂಟ್ ಗೆ 7 ಪಟ್ಟು ರಿಟರ್ನ್ ಸಿಕ್ತು. ಅವನ 2 ಲಕ್ಷ ಇನ್ವೆಸ್ಟ್ಮೆಂಟ್ ಈಗ 14 ಲಕ್ಷ ಆಗಿ ಬದಲಾಗಿತ್ತು. ಸ್ನೇಹಿತರೆ, ಇದು ನಿಮ್ಗೆ ಕೇಳೋಕೆ ಚೆನ್ನಾಗ್ ಅನ್ಸಿರ್ಬೋದು, ಆದ್ರೆ ಅವನಿಗೆ ಈ ರಿಟರ್ನ್ ಗಳಿಸೋಕೆ 25 ವರ್ಷ ಬೇಕಾಯ್ತು. 1992ರಿಂದ 2017ರವರೆಗೆ. ಅದಕ್ಕಾಗಿ ಅವನ ಕಾಂಪೌಂಡಿಂಗ್ ರಿಟರ್ನ್ 8% ಮಾತ್ರ ಇತ್ತು. ಇದು ತುಂಬಾನೇ ಕಮ್ಮಿ, ಯಾಕಂದ್ರೆ FD ಅಲ್ಲೇ ನಮ್ಗೆ ಕೆಲವೊಮ್ಮೆ 8% ರಿಟರ್ನ್ ಸಿಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಲಕ್ಕಿ ಸೆಟ್ ಮಾಡಿದ 1,000 ರೂಪಾಯಿ SIP ಇಂದ ಅವನು 25 ವರ್ಷಗಳಲ್ಲಿ ಒಟ್ಟು 3 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿರ್ತಾನೆ. ಮತ್ತು ಆ 3 ಲಕ್ಷ ರೂಪಾಯಿಯ ಚಿಕ್ಕ ಇನ್ವೆಸ್ಟ್ಮೆಂಟ್ ಈಗ 32 ಲಕ್ಷ ರೂಪಾಯಿಯಾಗಿ ಬದಲಾಗಿದೆ. ಇದು 15% ರಿಟರ್ನ್ ಆಗುತ್ತೆ. ಸ್ನೇಹಿತರೆ, ನೀವು ಒಂದು ವಿಷಯವನ್ನ ನೋಟಿಸ್ ಮಾಡಿದ್ರೆ ಇಬ್ರು ಒಂದೇ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಮತ್ತು ಇಬ್ರು 25 ವರ್ಷದ ತನಕ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಒಬ್ಬನಿಗೆ 8% ರಿಟರ್ನ್ ಸಿಕ್ತು ಮತ್ತೆ ಇನ್ನೊಬ್ಬನಿಗೆ 15% ರಿಟರ್ನ್ ಸಿಕ್ತು. ಇದು ಹೇಗೆ ಸಾಧ್ಯ? ನಾನು ನಿಮಗೆ ಒಂದು ವಿಷಯವನ್ನ ಕೇಳಿದ್ರೆ SIP ಅಥವಾ ಲಂಸಮ್ ಯಾವುದು ಬೆಟರ್ ಆಪ್ಷನ್? ನೀವೆಲ್ಲರೂ ಈ ಸ್ಟೋರಿಯನ್ನ
ನೋಡಿ SIP ಬೆಸ್ಟ್ ಅಂತ ಹೇಳ್ಬೋದು. ಆದ್ರೆ ಈಗ ನಾನು ನಿಮಗೆ ಇನ್ನೊಂದು ಸ್ಟೋರಿಯನ್ನ ಹೇಳ್ತೀನಿ. ಅಲ್ಲಿಂದ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ. ಮತ್ತು ನಂತರ ನಾವು 2 ಸ್ಟೋರಿಗಳ ಲೆಸನ್ಸ್ ಅನ್ನ ಅನಲೈಸ್ ಮಾಡೋಣ. ಈಗ ನಾವು 1992ರಿಂದ 15 ವರ್ಷ ಮುಂದೆ ಹೋಗೋಣ. 2008ಕ್ಕೆ ಬರೋಣ. ಈ ಸ್ಟೋರಿಯಲ್ಲಿ ನಾವು ರಾಕಿ ಮತ್ತೆ ಸನ್ನಿಗೆ ಭೇಟಿ ಆಗ್ತಾ ಇದೀವಿ. ರಾಕಿಗೆ ಅವನ ತಂದೆ ಒಂದು ಹೊಸ ರಾಯಲ್ ಎನ್ಫೀಲ್ಡ್ ಅನ್ನ ತಗೊಳ್ಳೋದಕ್ಕೆ 2 ಲಕ್ಷ ರೂಪಾಯಿನ ಕೊಟ್ಟಿರ್ತಾರೆ. ಮತ್ತೆ ಸನ್ನಿಗೂ ಕೂಡ ಅವನ ತಂದೆ 2 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರು. ಸನ್ನಿ ಅವನ ಕೈಗೆ ದುಡ್ಡು ಬರ್ತಾ ಇದ್ದಂಗೆ 1,90,000 ರೂಪಾಯಿ ಕೊಟ್ಟು ಬೈಕ್ ಅನ್ನ ತಗೊಳ್ತಾನೆ. ಆಗ ಅವನ ತಂದೆ ಹೇಳ್ತಾರೆ, ನೋಡು ನಿನಗೆ ಈಗ ಜಾಬ್ ಆಗಿದೆ, ನೀನು ತಿಂಗಳಿಗೆ 10,000 ರೂಪಾಯಿನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕು, ನೀನು ಯಾವ್ದಾದ್ರು FD ಅಥವಾ SIP ಅನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಸನ್ನಿ ಇಲ್ಲಿ ಬುದ್ಧಿವಂತಿಕೆಯಿಂದ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ 5,000 ರೂಪಾಯಿಯನ್ನ SIP ಸೆಟ್ ಮಾಡ್ತಾನೆ. ಇನ್ನೊಂದ್ ಕಡೆ ರಾಕಿ ಬೈಕ್ ತಗೊಳಕ್ಕೆ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಅವನ ತಂದೆ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇರ್ತಾರೆ. ಸ್ಟಾಕ್ ಮಾರ್ಕೆಟ್ ಕೆಟ್ಟದಾಗಿ ಕ್ರಾಶ್ ಆಗಿದೆ, ಮತ್ತೆ ತುಂಬಾ ಜನರಿಗೆ ಜಾಬ್ ಇಂದ ತೆಗೆದು ಹಾಕಿದ್ದಾರೆ. ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಸೆನ್ಸೆಕ್ಸ್ 50% ಕೆಳಗೆ ಬಿದ್ದಿದೆ ಮತ್ತು ಇನ್ನೂ ಹೆಚ್ಚು ಕೆಳಗೆ ಬೀಳುತ್ತೆ ಅಂತ ಜನರು ಅನ್ಕೊಳ್ತಾ ಇದ್ದಾರೆ. ರಾಕಿ ಮನೆಯಲ್ಲಿ ಸ್ಟಾಕ್ ಮಾರ್ಕೆಟ್ ನ ಪುಸ್ತಕಗಳು ಯಾವಾಗ್ಲೂ ಇರ್ತಾ ಇತ್ತು. ಅದರಲ್ಲಿ ಅವನೊಂದು ಲೈನ್ ಅನ್ನ ಓದಿದ್ದ, ದ ಸೀಕ್ರೆಟ್ ಟು ಗೆಟ್ ರಿಚ್ ಇಸ್ ಟು ಗೆಟ್ ಗ್ರೀಡಿ ವೆನ್ ಎವ್ರಿವನ್ ಇಸ್ ಫಿಯರ್ಫುಲ್. ಅಂದ್ರೆ ಎಲ್ಲರೂ ಭಯ ಪಡೆದಿದ್ದಾಗ ನೀವು ದುರಾಸೆ ಪಡಬೇಕು. ಆಗ ರಾಕಿ ತನ್ನ ಬೈಕ್ ಅನ್ನ ತಗೊಳ್ಳೋ ಪ್ಲಾನ್ ಅನ್ನ ಪೋಸ್ಟ್ಪೋನ್ ಮಾಡ್ತಾನೆ. ಆಮೇಲೆ ಅವನು ತನ್ನ ಮೊಬೈಲ್ ಅಲ್ಲಿ ಸ್ವಲ್ಪ ರಿಸರ್ಚ್ ಮಾಡ್ತಾನೆ ಮತ್ತು ಒಂದು ಒಳ್ಳೆ ಸ್ಟಾಕ್ ಅನ್ನ ಚೂಸ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇರೋದಿಲ್ಲ. ಆಮೇಲೆ ಫೈನಲಿ ಅವನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಅವನು ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ತಗೊಳಕ್ಕೆ ಹೋಗ್ತಾ ಇದ್ದ. ಹಾಗಾಗಿ ಅವನು ಅದೇ ಕಂಪನಿಯ ಶೇರ್ಸ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ರಿಸರ್ಚ್ ಮಾಡ್ತಾನೆ. ಯಾಕಂದ್ರೆ ಯಂಗ್ಸ್ಟರ್ಸ್ ಮಧ್ಯೆ ಈ ಬೈಕ್ ಗೆ ಒಂದು ಡಿಫರೆಂಟ್ ಆದ ಕ್ರೇಜ್ ಇದೆ. ಸ್ನೇಹಿತರೆ, 10 ವರ್ಷಗಳ ಹಿಂದೆ ನಾವು ಸ್ಟಾಕ್ ಗಳಲ್ಲಿ ರಿಸರ್ಚ್ ಮಾಡ್ಬೇಕಂದ್ರೆ ನಾವು ಒಂದು ಬೋರಿಂಗ್ PDF ಅನ್ನ ಓದ್ಬೇಕಾಗಿತ್ತು. ಆದ್ರೆ ಈಗ ನಮ್ಮ ಹತ್ರ ತುಂಬಾ ರೀತಿಯ ಸ್ಕ್ರೀನರ್ಸ್ ಗಳು ಇದೆ. ಉದಾಹರಣೆಗೆ ಟಿಕರ್ಟಿಪ್, screener.com ಹೀಗೆ ತುಂಬಾ ರೀತಿಯಲ್ಲಿದೆ. ನೀವು ಅಲ್ಲಿಂದ ನಿಮ್ಮ ಸ್ಟಾಕ್ಸ್ ಅನ್ನ ಅನಲೈಸ್ ಮಾಡಬಹುದು. ಸ್ನೇಹಿತರೆ, ನಿಮ್ಗೆ ಯಾವ್ದಾದ್ರು ಒಂದು ಕಂಪನಿಯ ಸ್ಟಾಕ್ಸ್ ಅನ್ನ ಹೇಗೆ ಅನಲೈಸ್ ಮಾಡ್ಬೇಕು ಅಂತ ತಿಳಿಬೇಕಂದ್ರೆ, ಇದರ ಬಗ್ಗೆ ಒಂದು ಫುಲ್ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕೆಳಗೆ ಕಾಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೋಸ್ಕರ ಇದರ ಬಗ್ಗೆ ಒಂದು ಫುಲ್ ಡೀಟೇಲ್ ವಿಡಿಯೋವನ್ನ ಮಾಡ್ತೀನಿ. ರಾಕಿ ರಾಯಲ್ ಎನ್ಫೀಲ್ಡ್ ನ ಪೇರೆಂಟ್ ಕಂಪನಿಯಾದ ಐಷರ್ ಮೋಟಾರ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾನೆ ಮತ್ತು ಅದರಲ್ಲಿ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡ್ತಾನೆ. ಅದರ ಬದಲಿಗೆ ಅವನಿಗೆ ಈ ಕಂಪನಿಯ 4,000 ಶೇರ್ ಸಿಗುತ್ತೆ. ಯಾಕಂದ್ರೆ 2008ರಲ್ಲಿ ಈ ಕಂಪನಿಯ ಒಂದು ಶೇರ್ ನ ಬೆಲೆ 25 ರೂಪಾಯಿ ಇತ್ತು ಮತ್ತು ಉಳಿದ 1 ಲಕ್ಷ ರೂಪಾಯಿಗಳನ್ನ ಅವನೊಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅವನ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಫೇಲ್ ಆದ್ರೆ ಅವನ ಪೂರ್ತಿ ಸೇವಿಂಗ್ಸ್ ಮುಗಿಯಲ್ಲ. ಯಾಕಂದ್ರೆ ಅವನು ಡೈವರ್ಸಿಫೈ ಮಾಡಿರ್ತಾನೆ ಮತ್ತು ಅವನು SIP ನ ಸೆಟ್ ಮಾಡಿರೋದಿಲ್ಲ. ಅಂದ್ರೆ ಯಾವಾಗ ಅವನಿಗೆ ಸ್ಯಾಲರಿ ಬರುತ್ತೋ ಆಗ ಅವನು ಅದನ್ನ ಪೂರ್ತಿ ಎಂಜಾಯ್ ಮಾಡ್ತಾ ಇದ್ದ ಮತ್ತು ಯಾವುದೇ ಸೇವಿಂಗ್ಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಈಗ ನಾವು 10 ವರ್ಷ ಮುಂದೆ ಹೋಗೋಣ, ಅಂದ್ರೆ 2018ಗೆ ಬರೋಣ. ಮತ್ತೆ ಇಬ್ಬರು ಎಷ್ಟು ಪ್ರಾಫಿಟ್ ಮಾಡಿದ್ರು ಅಂತ ನೋಡೋಣ. ಮೊದಲು ನಾವು ಸನ್ನಿ ಬಗ್ಗೆ ಮಾತಾಡೋಣ. ಇವನು 10 ವರ್ಷದಲ್ಲಿ ಅಂದ್ರೆ 2008ರಿಂದ 2018ರವರೆಗೆ 5,000 ರೂಪಾಯಿ ಮಂತ್ಲಿ SIP ಅನ್ನ ಮಾಡ್ತಾ ಇದ್ದ. ಮತ್ತೆ ಒಟ್ಟು 6 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿರ್ತಾನೆ. ಆ ಮಧ್ಯೆ ಅವನು ತುಂಬಾ ಸಲ ಅವನ SIP ಅನ್ನ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾ ಇದ್ದ. ಯಾಕಂದ್ರೆ ಮಧ್ಯೆ ಮಾರ್ಕೆಟ್ ಕಂಡೀಷನ್ ತುಂಬಾ ಖರಾಬ್ ಆಗ್ತಾ ಇತ್ತು. ಆದ್ರೂ ಅವನು ಡಿಸಿಪ್ಲಿನ್ ಜೊತೆ SIP ಅನ್ನ ನಡೆಯಲು ಬಿಟ್ಟ. ಮತ್ತೆ ಈಗ ಅವನ ಪೋರ್ಟ್ಫೋಲಿಯೋ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಆಗಿತ್ತು. ಅಂದ್ರೆ ಅವನಿಗೆ 4 ಲಕ್ಷ ರೂಪಾಯಿಯ ಪ್ರಾಫಿಟ್ ಆಗಿತ್ತು. ಇದರ ಜೊತೆಗೆ ಅವನು 10% ರಿಟರ್ನ್ ಅನ್ನ ಪಡೆದಿದ್ದ. ಈಗ ನಾವು ರಾಕಿ ಬಗ್ಗೆ ಮಾತಾಡೋಣ. ರಾಕಿ ಡೈವರ್ಸಿಫೈ ಮಾಡೋಕೆ ಮ್ಯೂಚುವಲ್ ಫಂಡ್ ಅಲ್ಲೂ ಇನ್ವೆಸ್ಟ್ ಮಾಡಿದ್ದ. ಈಗ ಅದರ ವ್ಯಾಲ್ಯೂ 4 ಲಕ್ಷ ರೂಪಾಯಿ ಆಗಿದೆ. ಯಾಕಂದ್ರೆ 2008ರಲ್ಲಿ ಸೆನ್ಸೆಕ್ಸ್ ವ್ಯಾಲ್ಯೂ 9,000 ಪಾಯಿಂಟ್ಸ್ ಇತ್ತು. ಮತ್ತೆ 2018ಕ್ಕೆ ಅದು 37,000 ಪಾಯಿಂಟ್ಸ್ ಗೆ ರೀಚ್ ಆಯ್ತು. ಅಂದ್ರೆ ಆಲ್ಮೋಸ್ಟ್ 4 ಪಟ್ಟು ಹೆಚ್ಚಾಯ್ತು. ಇದರ ಜೊತೆಗೆ ಅವನಿಗೆ 15% ರಿಟರ್ನ್ ಸಿಕ್ಕಿತ್ತು. ಸ್ನೇಹಿತರೆ, ಇಲ್ಲಿ ನಾವು ನೋಟಿಸ್ ಮಾಡಿದ್ರೆ ಇಬ್ರು ಒಂದೇ ಟೈಮ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಮತ್ತೆ ಇಬ್ರು 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಸನ್ನಿಗೆ SIP ಇಂದ ಕೇವಲ 10% ರಿಟರ್ನ್ ಸಿಕ್ತು. ಮತ್ತೆ ರಾಕಿಗೆ ಲಂಸಮ್ ಇಂದ 15% ಸಿಕ್ತು. ಇಲ್ಲಿ ಉಲ್ಟಾ ಹೇಗೆ ಆಯ್ತು? ಮೊದಲ ಸ್ಟೋರಿಯಲ್ಲಿ SIP ಇಂದ ಒಳ್ಳೆ ರಿಟರ್ನ್ ಸಿಕ್ತು. ಆದ್ರೆ ಈಗ SIP ಯ ಪರ್ಫಾರ್ಮೆನ್ಸ್ ಕಡಿಮೆ ಯಾಕಾಯ್ತು? ಇದಕ್ಕೆ ರೀಸನ್ ಏನಂದ್ರೆ ರಾಕಿ ಒಂದೇ ಸಲ ತನ್ನ ಪೂರ್ತಿ ದುಡ್ಡನ್ನ ಬೇರ್ ಮಾರ್ಕೆಟ್ ಅಲ್ಲಿ ಒಂದೇ ಬಾರಿಗೆ ಇನ್ವೆಸ್ಟ್ ಮಾಡಿದ್ದ. ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮದು ಒಂದು ಎಕ್ಸಾಕ್ಟ್ ಬಾಟಮ್ ಆಗಿತ್ತು. ಹಾಗಾಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಅವನಿಗೆ 15% ರಿಟರ್ನ್ ಸಿಗುತ್ತೆ. ಇದನ್ನ ನಾವು CAGR ಅಂತ ಕರಿತೀವಿ. ಆದ್ರೆ ಸನ್ನಿ ಮಾರ್ಕೆಟ್ ಕ್ರಾಶ್ ಆದಾಗ ಮತ್ತು ಅದು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಆಗಿದ್ದಾಗ ಅವನು ಕೇವಲ 5,000 ರೂಪಾಯಿನ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇದ್ದ. ಯಾಕಂದ್ರೆ ಅವನ SIP ಯ ವ್ಯಾಲ್ಯೂ 5,000 ಆಗಿತ್ತು. ಅವನು ತಿಂಗಳಿಗೆ 5,000 ರೂಪಾಯಿಗಳ SIP ಮಾಡಿದಕ್ಕಾಗಿ ರಾಕಿಗೆ ಕಂಪೇರ್ ಮಾಡಿದ್ರೆ ಅವನು ತನ್ನ ಮ್ಯೂಚುವಲ್ ಫಂಡ್ಸ್ ಗಳನ್ನ ಬೈ ಮಾಡೋಕೆ ಜಾಸ್ತಿ ಪ್ರೈಸ್ ಅನ್ನ ಕೊಡ್ತಾ ಇದ್ದ. ಹಾಗಾಗಿ ಸನ್ನಿ 10% ರಿಟರ್ನ್ ಅನ್ನ ಪಡೆದಿದ್ದ. ಇದನ್ನ ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಮತ್ತು ಸ್ನೇಹಿತರೆ, ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂದ್ರೆ, ಸನ್ನಿ ಬ್ಯಾಡ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಭಯ ಪಟ್ಟು SIP ಅನ್ನ ಸ್ಟಾಪ್ ಮಾಡಿದ್ರೆ ಮತ್ತು ಮಾರ್ಕೆಟ್ ಚೆನ್ನಾಗಿ ಮಾಡ್ತಾ ಇದ್ದಾಗ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಅವನ 10% ರಿಟರ್ನ್ ಕೂಡ ಕಡಿಮೆ ಆಗ್ತಾ ಇತ್ತು. ಅದು 6 ಅಥವಾ 5% ಗಿಂತ ಕಡಿಮೆ
ಕಡಿಮೆ ಆಗ್ತಾ ಇತ್ತು. ಈಗ ಸ್ನೇಹಿತರೆ, ನೀವು ನಿಮ್ಮ SIP ಅನ್ನ ಸ್ಟಾಪ್ ಮಾಡೋ ಮುಂಚೆ ಇದರ ಒಂದು ತುಂಬಾನೇ ಸ್ಪೆಷಲ್ ಪವರ್ ಇದೆ. ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನಾವು ರಾಕಿಯ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ರಾಕಿ ಐಷರ್ ಮೋಟಾರ್ಸ್ ಗಳ ಶೇರ್ಸ್ ಅನ್ನ ತಗೊಂಡಿದ್ದ. ಅದರಿಂದ ಅವನ ಲೈಫ್ ಚೇಂಜ್ ಆಯ್ತು. ಯಾಕಂದ್ರೆ ಅವನು ತಗೊಂಡಾಗ ಆ ಕಂಪನಿಯ ಶೇರ್ 25 ರೂಪಾಯಿ ಇತ್ತು. ಆದ್ರೆ 2018ರವರೆಗೆ ಅದು 3000ಕ್ಕೆ ರೀಚ್ ಆಯ್ತು. ಅಂದ್ರೆ ಆಲ್ಮೋಸ್ಟ್ 10 ವರ್ಷದಲ್ಲಿ 110 ಪಟ್ಟು ಗ್ರೋ ಆಗಿದೆ. ಇದರಿಂದ ಅವನ 1 ಲಕ್ಷ ರೂಪಾಯಿಯ ಚಿಕ್ಕ ಇನ್ವೆಸ್ಟ್ಮೆಂಟ್ ಈಗ 1.1 ಕೋಟಿ ರೂಪಾಯಿಗೆ ಬದಲಾಗಿದೆ. ಮತ್ತೆ ಈಗ ಅವನಿಗೆ ಸಿಗುವ 1% ಡಿಫರೆನ್ಸ್ ಇಂದ ಅವನು ಪ್ರತಿ ವರ್ಷ ಒಂದು ಹೊಸ ಬೈಕ್ ಅನ್ನ ತಗೋಬಹುದು. ಸ್ನೇಹಿತರೆ, ರಾಕಿ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ SIP ತರ ಆಬ್ವಿಯಸ್ಲಿ ಅವನ ರಿಟರ್ನ್ ಕೂಡ ಕಡಿಮೆ ಆಗ್ತಾ ಇತ್ತು. ಯಾಕಂದ್ರೆ ಈ ಸ್ಟಾಕ್ ನಿಧಾನವಾಗಿ ಮೇಲೆ ಹೋಗ್ತಾನೆ ಇತ್ತು. ಅದಕ್ಕಾಗಿ ಇಲ್ಲಿ ನಮ್ಮ ಮೊದಲ ಲೆಸನ್ ಏನಂದ್ರೆ, ನೀವು ಒಂದು ದೊಡ್ಡ ಅಮೌಂಟ್ ಅನ್ನ ಯಾವುದೇ ಸ್ಟಾಕ್ ಅಲ್ಲಿ ಒಂದೇ ಸಲ ಇನ್ವೆಸ್ಟ್ ಮಾಡಿದ್ರೆ ಆಗ ಅದರಲ್ಲಿ ಹೆಚ್ಚು ರಿವಾರ್ಡ್ ಸಹ ಸಿಗುತ್ತೆ. ಆದ್ರೆ ಒಂದು ನೋಟ್ ಮಾಡೋ ಪಾಯಿಂಟ್ ಏನಂದ್ರೆ, ಅದು ಸರಿಯಾದ ಟೈಮ್ ಆಗಿರಬೇಕು. ಒಂದು ವೇಳೆ ನೀವು ಇನ್ವೆಸ್ಟ್ ಮಾಡೋದು ಮಾರ್ಕೆಟ್ ಪೀಕ್ ಅಲ್ಲಿ ಮಾಡಿದ್ರೆ ಅದು ಜಾಸ್ತಿ ಆಗೋದ್ರ ಬದಲು ಕಡಿಮೆ ಸಹ ಆಗ್ಬಹುದು. ಇದರಲ್ಲಿ ಅತಿ ದೊಡ್ಡ ರಿಸ್ಕ್ ಕೂಡ ಇರುತ್ತೆ. ಉದಾಹರಣೆಗೆ, ಮೊದಲನೇ ಸ್ಟೋರಿಯಲ್ಲಿ ಮಾಂಡಿ ಒಂದು ಹಾಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದ. ಮತ್ತೆ ಅವನ ಎಲ್ಲ ದುಡ್ಡು ಝೀರೋ ಆಗ್ಬಿಟ್ಟಿತ್ತು. ಹಾಗಾದ್ರೆ ಇದು ಇವತ್ತಿನ ವಿಡಿಯೋದ ಮೊದಲ ಮತ್ತು ಅತಿ ದೊಡ್ಡ ಬೇಸಿಕ್ ಲೆಸನ್. ಸ್ಟಾಕ್ ಗಳಲ್ಲಿ ಲಂಸಮ್ ಅನ್ನ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ದುಡ್ಡು ಝೀರೋನೂ ಆಗ್ಬೋದು ಮತ್ತೆ ಹೀರೋನೂ ಆಗ್ಬೋದು. ಈಗ ನಾವು ಸೆಕೆಂಡ್ ಲೆಸನ್ ಬಗ್ಗೆ ಮಾತಾಡೋಣ. ನೀವು SIP ಅನ್ನ ಮಾಡಿದ್ರೆ ಯಾವುದೇ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಪೂರ್ತಿ ದುಡ್ಡು ಮುಳುಗಿ ಹೋಗುತ್ತೆ ಅನ್ನೋ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ಇಲ್ಲಿ ನೀವು ಒಂದೇ ಸಲಕ್ಕೆ 40 ರಿಂದ 50 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಮತ್ತೆ ಇದರ ಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮಿಂಗ್ ಕೂಡ ಡೈವರ್ಸಿಫೈ ಮಾಡ್ತಾ ಇರ್ತೀರಾ. ಅಂದ್ರೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಜೊತೆಗೆ ಟೈಮ್ ಡೈವರ್ಸಿಫಿಕೇಶನ್ ಸಹ ಇರುತ್ತೆ. ಇದರಿಂದನೇ SIP ಮಾಡೋದ್ರಿಂದ ನಿಮ್ಮ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿನೇ ನಿಮ್ಮ ರಿಟರ್ನ್ ಕೂಡ ಬೋರಿಂಗ್ ಆಗಿರುತ್ತೆ. ಉದಾಹರಣೆಗೆ 10 ರಿಂದ 15% ಮಾತ್ರ. ನೀವು ನೋಟಿಸ್ ಮಾಡಿದ್ರೆ 2 ಸ್ಟೋರಿಗಳಲ್ಲಿ SIP ಮಾಡೋರಿಗೆ ಲಾಸ್ ಆಗೋದೇ ಇಲ್ಲ. ಮೊದಲ ಸ್ಟೋರಿಯಲ್ಲಿ ಮಾಂಡಿಗೆ ಹಾಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಸಾಕಷ್ಟು ಲಾಸ್ ಆಯ್ತು. ಆಗ SIP ಮಾಡೋನು ಹೀರೋ ಆದ. ಆದ್ರೆ ಸೆಕೆಂಡ್ ಸ್ಟೋರಿಯಲ್ಲಿ ರಾಕಿ ಮಾಡಿದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದನ್ನ ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ತುಂಬಾ ನಾಲೆಜ್ ಮತ್ತೆ ರೈಟ್ ಟೈಮ್ ಬೇಕು. ಅದಕ್ಕಾಗಿಯೇ ಅವನ ಮುಂದೆ SIP ಸ್ವಲ್ಪ ಕಡಿಮೆ ಅನ್ಸುತ್ತೆ. SIP ಅನ್ನ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಯಾವಾಗ ಮಾರ್ಕೆಟ್ ಪೀಕ್ ಅಲ್ಲಿ ಇರುತ್ತೆ ಆವಾಗ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮ್ ತಪ್ಪಾಗಿರುತ್ತೆ. ಆದ್ರೂ ಕೂಡ ನಿಮಗೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಯಾಕಂದ್ರೆ ನೀವು ತಿಂಗಳಿಗೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಅದೇ ಮಾರ್ಕೆಟ್ ಕೆಳಗೆ ಕ್ರಾಶ್ ಆಗ್ಬೇಕಾದ್ರೂ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿನೇ SIP ಮಾಡೋದ್ರಿಂದ ನೀವು ಮಾರ್ಕೆಟ್ ಕ್ರಾಶ್ ಆದ್ರೂ ಭಯ ಪಡುವ ಅವಶ್ಯಕತೆ ಇಲ್ಲ. ಆ ಟೈಮಲ್ಲಿ ನೀವು ಇನ್ನೂ ಜಾಸ್ತಿ SIP ಅನ್ನ ಮಾಡ್ತಾ ಇರಬೇಕು. ಯಾಕಂದ್ರೆ ಮಾರ್ಕೆಟ್ ಕ್ರಾಶ್ ಆದಾಗ ನಿಮಗೆ ಯಾವ್ದಾದ್ರು ಒಂದು ಸ್ಟಾಕ್ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ಇದು ನಮ್ಮ ವಿಡಿಯೋದ 2ನೇ ಪಾಠ. SIP ಯ ಅತಿ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ, ನೀವು ಇದರ ಮೂಲಕ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ SIP ಗೆ ಯಾವುದೇ ರೀತಿ ಎಮೋಷನ್ಸ್ ಇರೋದಿಲ್ಲ. ಸೊ ಬ್ಯಾಡ್ ಮಾರ್ಕೆಟ್ ಆಗ್ಲಿ ಒಳ್ಳೆ ಮಾರ್ಕೆಟ್ ಆಗ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೀರಾ. ಇದಕ್ಕೆ ರೈಟ್ ಟೈಮ್ ಅಥವಾ ರಾಂಗ್ ಟೈಮ್ ಅನ್ನೋದು ಇರೋದಿಲ್ಲ. ನೀವು ಯಾವಾಗ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು, ಯಾವಾಗ ಬೇಕಾದ್ರೂ ನಿಲ್ಲಿಸಬಹುದು. ಈಗ ನಾವು 3ನೇ ಕೇಸ್ ಬಗ್ಗೆ ಮಾತಾಡೋಣ. ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಎಷ್ಟು ರಿಟರ್ನ್ ಸಿಗಬಹುದು? ಅದಕ್ಕೆ ನಾನು ನಿಮಗೆ ತುಂಬಾ ಶಾರ್ಟ್ ಮತ್ತು ಸಿಂಪಲ್ ಆಗಿ ಆನ್ಸರ್ ಕೊಡ್ತೀನಿ. ನಿಮ್ಗೆ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ಬೇಕಾ ಅಥವಾ ಲಂಸಮ್ ಮಾಡ್ಬೇಕಾ ಅಂತ ಡೌಟ್ ಇದ್ರೆ ನೀವು ಯಾವಾಗ್ಲೂ SIP ಮಾಡೋದನ್ನ ಚೂಸ್ ಮಾಡಬೇಕು. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಒಳ್ಳೆ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗೋದಿಲ್ಲ. ಬದಲಾಗಿ ನಿಮಗೆ 2 ರಿಂದ 3% ರಿಟರ್ನ್ ಡಿಫರೆನ್ಸ್ ಆಗುತ್ತೆ ಅಷ್ಟೇ. ಉದಾಹರಣೆಗೆ 10 ರಿಂದ 15% ನಡುವೆ ಯಾವಾಗ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೋ ಲಂಸಮ್ ಜೊತೆಗೆ ಇನ್ವೆಸ್ಟ್ ಮಾಡಿ. ಆಗ ನಿಮ್ಮ ಮನಸ್ಸಲ್ಲಿ ಡೌಟ್ ಇರೋದಿಲ್ಲ. ಉದಾಹರಣೆಗೆ ಮಾರ್ಕೆಟ್ ಕ್ರಾಶ್ ಆದ್ರೆ ಮತ್ತು ಅದು ನಿಮ್ಗೆ ಇನ್ವೆಸ್ಟ್ ಮಾಡೋಕೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ನೀವು ಆ ಟೈಮ್ ಅಲ್ಲಿ ಲಂಸಮ್ ಆಗಿ ಇನ್ವೆಸ್ಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಸ್ವಲ್ಪ ಹಣವನ್ನ ತೆಗೆದಿಟ್ಟಿರ್ಬೇಕು ಅಷ್ಟೇ. ಸ್ನೇಹಿತರೆ, ಈಗ ನಾವು ವಿಡಿಯೋದ ಅತಿ ಇಂಟ್ರೆಸ್ಟಿಂಗ್ ಪಾರ್ಟ್ ಗೆ ಬರೋಣ. ಸ್ಟಾಕ್ ಗಳಲ್ಲಿ SIP ಮಾಡೋದು ಹೇಗಿರಬಹುದು ಇದನ್ನ ನಾವು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು 2017ಕ್ಕೆ ಬರೋಣ ಮತ್ತೆ ವಾಪಸ್ ರಾಕಿ ಮತ್ತೆ ಸನ್ನಿ ಸ್ಟೋರಿಯನ್ನ ಕಂಟಿನ್ಯೂ ಮಾಡೋಣ. ಸನ್ನಿ ರಾಕಿಗೆ, ಯಾರ್ ನೀನು ಸ್ಟಾಕ್ ಮಾರ್ಕೆಟ್ ಇಂದ ಒಳ್ಳೆ ದುಡ್ಡು ಮಾಡಿದ್ಯಾ, ನನಗೆ ಯಾವ್ದಾದ್ರು ಒಂದು ಸ್ಟಾಕ್ ಟಿಪ್ ಅನ್ನ ಕೊಡು, ಇದರಿಂದ ನಾನು ನಿನ್ನ ಜೊತೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ರಾಕಿ, ನೋಡು, ಈಗ ನಾನು ನಿನಗೆ 2 ಸ್ಟಾಕ್ ಗಳನ್ನ ಹೇಳ್ತೀನಿ. ಅದನ್ನ ನಾನು ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಿದ್ದೀನಿ. ಆ 2 ಸ್ಟಾಕ್ ಗಳಲ್ಲಿ ಕನಿಷ್ಠ ಆದ್ರೂ ನಾನು 5 ವರ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನನಗೆ ಅವುಗಳಲ್ಲಿ ಒಂದು ಆಪರ್ಚುನಿಟಿ ಕಾಣ್ತಾ ಇದೆ. ಒಂದು ಟಾಟಾ ಮೋಟಾರ್ಸ್, ಇನ್ನೊಂದು ನೆಸ್ಲೆ. ಈ ಸ್ಟಾಕ್ ಹೆಸರು ಕೇಳಿದ ತಕ್ಷಣ ಅವನು ಮನೆಗೆ ಹೋಗಿ ಅವುಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಯೋಚನೆ ಮಾಡ್ತಾನೆ. ಮೊದಲಿಗೆ ಅವನು ನೆಸ್ಲೆ ಸ್ಟಾಕ್ 7,000 ರೂಪಾಯಿ ಇದೆ ಅಂತ ನೋಡ್ತಾನೆ. ಅದು ತುಂಬಾ ಕಾಸ್ಟ್ಲಿ ಇದೆ. ಬಹುಶಃ ಫ್ಯೂಚರ್ ಅಲ್ಲಿ ಇದು ಗ್ರೋ ಆಗಲ್ಲ ಅಂತ ಅವನಿಗೆ ಅನ್ಸುತ್ತೆ. ಸೊ ಇದರಲ್ಲಿ ಅವನು ಪ್ರತಿ ತಿಂಗಳು 1-2 ಸ್ಟಾಕ್ ಅನ್ನ ಬೈ ಮಾಡೋಕೆ ಪ್ಲಾನ್ ಮಾಡ್ತಾನೆ.
ಇನ್ನೊಂದ್ ಕಡೆ ಅವನು ಟಾಟಾ ಮೋಟರ್ಸ್ ಸ್ಟಾಕ್ ಅನ್ನ ನೋಡ್ತಾನೆ. ಆದ್ರೆ ಒಂದು ಸ್ಟಾಕ್ ನ ಬೆಲೆ ಕೇವಲ 500 ರೂಪಾಯಿ ಇತ್ತು. ಸೊ ಅವನು ಇದರಲ್ಲಿ ತಕ್ಷಣ ಇನ್ವೆಸ್ಟ್ಮೆಂಟ್ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಜೊತೆಗೆ ತನ್ನ ಎಲ್ಲಾ ಸೇವಿಂಗ್ಸ್ ಅನ್ನ ಇದರಲ್ಲಿ ಒಂದೇ ಸರಿ ಇನ್ವೆಸ್ಟ್ ಮಾಡ್ತಾನೆ. ಆಮೇಲೆ 5 ವರ್ಷದ ನಂತರ ಸನ್ನಿ ರಾಕಿಗೆ ಭೇಟಿಯಾದಾಗ ನೀನು ಹೇಳಿದ ಸ್ಟಾಕ್ ಗಳು ಕೆಲಸನೇ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ನಾನು ಇದರಲ್ಲಿ ದುಡ್ಡು ಹಾಕಿ 5 ವರ್ಷ ಆದ್ರೂ ಕೇವಲ 20% ರಿಟರ್ನ್ ಸಿಕ್ಕಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಕಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನು ಅದೇ 2 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದ, ಆದ್ರೂ ಕೂಡ ಅವನಿಗೆ 150% ಪ್ರಾಫಿಟ್ ಸಿಕ್ಕಿತ್ತು. ಅಂದ್ರೆ ಅವನ ದುಡ್ಡು ಆಲ್ಮೋಸ್ಟ್ ಡಬಲ್ ಗಿಂತಲೂ ಜಾಸ್ತಿ ಆಗಿದೆ. ರಾಕಿ ಸನ್ನಿಯ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಅನ್ನ ನೋಡಿದಾಗ ಅವನಿಗೆ ಅವಾಗ ಅರ್ಥ ಆಗುತ್ತೆ. ಸ್ನೇಹಿತರೆ, ನಾವು ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ನಮಗೆ ಕಳೆದ 5 ವರ್ಷದಲ್ಲಿ ಇದರಿಂದ ಕೇವಲ 4% ರಿಟರ್ನ್ ಸಿಕ್ಕಿದೆ. ಇದು ತುಂಬಾನೇ ಕೆಟ್ಟದು. ನಿಮಗೆ ಸೇವಿಂಗ್ಸ್ ಅಕೌಂಟ್ ಅಲ್ಲೇ ಪ್ರತಿ ವರ್ಷ 4% ರಿಟರ್ನ್ ಸಿಗುತ್ತೆ. ಆದ್ರೆ ಸ್ನೇಹಿತರೆ, ಇದು ಇದರ ಲಂಸಮ್ ರಿಟರ್ನ್. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಎಷ್ಟು ರಿಟರ್ನ್ ಬಂದಿದೆ ಅಂತ ಇದು ತೋರಿಸುತ್ತೆ. ಅದೇ ನಾವು ಈ ಸ್ಟಾಕ್ ಅನ್ನ SIP ಮಾಡಿದ್ರೆ ಇದರಿಂದ ನಮಗೆ ಆಲ್ಮೋಸ್ಟ್ 100% ಗಿಂತಲೂ ಜಾಸ್ತಿ ರಿಟರ್ನ್ ಸಿಗ್ತಾ ಇತ್ತು. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಡೌಟ್ ಬರ್ಬೋದು, ಇದು ಹೇಗೆ ಆಯ್ತು? ನಾನು ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. 2-3 ವರ್ಷದ ಹಿಂದೆ ಈ ಸ್ಟಾಕ್ ತುಂಬಾ ಕ್ರಾಶ್ ಆಯ್ತು. ಆಗ ಇದರ ಬೆಲೆ ತುಂಬಾ ಕೆಳಗೆ ಬಂದಿತ್ತು. ನೀವು SIP ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಈ ಸ್ಟಾಕ್ ಅನ್ನ ನೀವು ಕೆಳಗೆ ಇದ್ದಾಗ ಬೈ ಮಾಡಬಹುದಿತ್ತು. ಅದರ ಮೂಲಕ ಇದು ಹೆಚ್ಚಾದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾನೆ ಇರ್ತಿತ್ತು. ಇದು ಒಂದು ಒಳ್ಳೆ ಕಂಪನಿ ಆಗಿದ್ರು 2017ರಲ್ಲಿ ಇದು ಸ್ವಲ್ಪ ಓವರ್ ವ್ಯಾಲ್ಯೂಡ್ ಆಗಿತ್ತು. ಆಗ ರಾಕಿ ಇದರಲ್ಲಿ ಒಂದು ಚಿಕ್ಕ ಅಮೌಂಟ್ ಅನ್ನ ಮಾತ್ರ ಇನ್ವೆಸ್ಟ್ ಮಾಡಿದ್ದ. ಮತ್ತೆ ಯಾವಾಗ ಇದು ಕೆಳಗೆ ಬಿತ್ತೋ ಆಗ ಅವನು ತುಂಬಾ ಕ್ವಾಂಟಿಟಿಲಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಮತ್ತೆ ಅದಕ್ಕಾಗಿ ಅವನಿಗೆ ಇದು ಒಂದೇ ಸ್ಟಾಕ್ ಅಲ್ಲಿ 200ರಿಂದ 300% ಪ್ರಾಫಿಟ್ ಆಗಿತ್ತು. ಮತ್ತೆ ಇನ್ನೊಂದ್ ಕಡೆ ರಾಕಿ ನೆಸ್ಲೆಯಲ್ಲಿ ಒಂದೇ ಸಲ ದೊಡ್ಡ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದ. ಯಾಕಂದ್ರೆ ಅವನು ಕಳೆದ 10 ವರ್ಷದಿಂದ ಈ ಕಂಪನಿಗೆ ವೆಯ್ಟ್ ಮಾಡ್ತಾ ಇದ್ದ, ಯಾವಾಗ ಒಳ್ಳೆ ವ್ಯಾಲ್ಯೂ ಸಿಗುತ್ತೋ ಆಗ ಅದನ್ನ ಬೈ ಮಾಡಬೇಕು ಅಂತ. ಮತ್ತೆ ಫೈನಲಿ ಮ್ಯಾಗಿ ಕ್ರೈಸಿಸ್ ನ ಕಾರಣದಿಂದ 2017ರಲ್ಲಿ ಈ ಕಂಪನಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ. ಆಗ ಇದರ ಶೇರ್ ಪ್ರೈಸ್ ಕೆಳಗೆ ಬೀಳುತ್ತೆ. ಮತ್ತೆ 2017ರವರೆಗೆ ಇದು ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. ಆ ಟೈಮಲ್ಲಿ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಇವನಿಗೆ ಸಿಕ್ತು. ಸೊ ಇಂತಹ ಟೈಮಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತುಂಬಾ ಒಳ್ಳೇದು. ಯಾಕಂದ್ರೆ ಸ್ನೇಹಿತರೆ, ಇದು ಒಂದು ಹೈ ಕ್ವಾಲಿಟಿ FMCG ಸ್ಟಾಕ್. ಇದು ಕಳೆದ 20-30 ವರ್ಷಗಳಿಂದ ಯಾವಾಗ್ಲೂ ಓವರ್ ವ್ಯಾಲ್ಯೂಡೇ ಆಗಿತ್ತು. ಯಾರು ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ, ತುಂಬಾನೇ ಬೇಗ ಈ ಕಂಪನಿ ತನ್ನ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಇದು ಒಂದು ಸ್ಟ್ರಾಂಗ್ ಕಂಪನಿ. ಹಾಗಾಗಿ ಆ ಟೈಮಲ್ಲಿ ಇದರಲ್ಲಿ SIP ಮಾಡೋದು ಒಂದು ಒಳ್ಳೆ ಡಿಸಿಷನ್ ಆಗಲ್ಲ. ಅದಕ್ಕಾಗಿಯೇ ನಾವು ಇದರಲ್ಲಿ ಒಂದೇ ಸರಿ ಲಂಸಮ್ ಅನ್ನ ಹಾಕಿ ನೋಡಿದ್ರೆ ಇದು 160% ರಿಟರ್ನ್ ಸಿಗುತ್ತೆ. ಜೊತೆಗೆ 5 ವರ್ಷದಲ್ಲಿ SIP ಮಾಡಿದ್ರೆ ಕೇವಲ 38% ರಿಟರ್ನ್ ಸಿಗುತ್ತೆ. ಸೊ ಬೇಸಿಕಲಿ ರಾಕಿ ನೆಸ್ಲೆಯಲ್ಲಿ ಲಂಸಮ್ ಆಗಿ ಇನ್ವೆಸ್ಟ್ ಮಾಡಿರ್ತಾನೆ, ಮತ್ತೆ ಟಾಟಾದಲ್ಲಿ SIP ರೀತಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಇದರಿಂದ ಅವನ ಪೋರ್ಟ್ಫೋಲಿಯೋ ವ್ಯಾಲ್ಯೂ 5 ವರ್ಷದಲ್ಲಿ 2ರಿಂದ 3 ಪಟ್ಟು ಮೇಲೆ ಹೋಗಿರುತ್ತೆ. ಅಂದ್ರೆ 200ರಿಂದ 300% ರಿಟರ್ನ್ ಸಿಕ್ಕಿರುತ್ತೆ. ಆದ್ರೆ ಸನ್ನಿ ಇದಕ್ಕೆ ಉಲ್ಟಾ ಮಾಡಿರ್ತಾನೆ ಮತ್ತು ಒಳ್ಳೆ ಸ್ಟಾಕ್ ಟಿಪ್ ಸಿಕ್ಕ ಮೇಲೂ ಅವನು ಕೇವಲ 20% ರಿಟರ್ನ್ ತೆಗೆದಿರ್ತಾನೆ. ಸ್ನೇಹಿತರೆ, ಇದು ತುಂಬಾನೇ ಕಾಮನ್ ಮಿಸ್ಟೇಕ್ ಗಳಲ್ಲಿ ಒಂದು. ಇದನ್ನ ಹೊಸ ಇನ್ವೆಸ್ಟರ್ಸ್ ಯಾವಾಗ್ಲೂ ಮಾಡ್ತಾರೆ. ಯಾಕಂದ್ರೆ ಬಿಗಿನರ್ ಮೈಂಡ್ ಯಾವಾಗ್ಲೂ ಆಪೋಸಿಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕಾಗಿ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಚಾನೆಲ್ ಅನ್ನ ಮಾಡಿರೋದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಕಲಿಯೋಕೆ ಸಿಕ್ಕಿದ್ರೆ ನಮ್ಮ ಕೂಲ್ ಬ್ರೋ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದನ್ನ ಮರಿಬೇಡಿ. ಇದರಿಂದ ನಿಮ್ಗೆ ಇಂತಹ ಯಾವುದೇ ವ್ಯಾಲ್ಯೂಬಲ್ ಲೆಸನ್ ಮಿಸ್ ಆಗೋದಿಲ್ಲ. ಮತ್ತು ಸ್ನೇಹಿತರೆ, ತುಂಬಾ ಬೇಗ ನಾನು ನಿಮಗೋಸ್ಕರ ಒಂದು ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನ ತರ್ತೀನಿ. ಅಲ್ಲಿ ನಾವು ಕಂಪನಿಯನ್ನ ಅನಲೈಸ್ ಮಾಡೋದ್ರಿಂದ ಹಿಡಿದು ವ್ಯಾಲ್ಯೂಯೇಷನ್ ತನಕ ಎಲ್ಲವನ್ನ ಡಿಸ್ಕಸ್ ಮಾಡೋಣ. ಇದು ಕೇವಲ ಸೀರಿಯಸ್ ಇನ್ವೆಸ್ಟರ್ಸ್ ಗಳಿಗೆ ಮಾತ್ರ. ಹಾಗಾಗಿ ನೀವು ಅಂತಹ ಸೀರಿಯಸ್ ಇನ್ವೆಸ್ಟರ್ಸ್ ಗಳು ಆಗಿದ್ರೆ ನನಗೆ ಕೆಳಗೆ ಎಸ್ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಜೊತೆಗೆ ನಿಮಗೆ ಸ್ಟಾಕ್ ಮಾರ್ಕೆಟ್ ನ ದೇವ್ರು ಅಂತ ಕರೆಯಲ್ಪಡುವ ವಾರನ್ ಬಫೆಟ್ ಅವರ ಕಥೆ, ಅವರು 0 ಇಂದ ಹೀರೋ ಆದದ್ದು ಹೇಗೆ ಅಂತ ತಿಳ್ಕೊಳ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ವಿಡಿಯೋವನ್ನ ನೋಡಿ.